ವೀಕ್ಷಕರೇ, ಸಿಂಹ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ಅನುಸರಿಸಬೇಕು ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರ. ಈ ತಿಂಗಳಲ್ಲಿ ನಿಮಗೆ ಶುಭ ದಿನಗಳು ಯಾವುದು, ಅಶುಭ ದಿನಗಳು ಯಾವುದು, ಪರಿಹಾರಗಳು ಏನು ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡ್ಬೇಕು ನೀವು, ಅಂದಾಗ ಮಾತ್ರ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಸಂಪೂರ್ಣ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರ ಫಲ ನೋಡೋದಕ್ಕಿಂತ ಮುಂಚೆ, ಸಿಂಹರಾಶಿಯವರ ಅಂದ ತಕ್ಷಣ ಯಾವತ್ತಿಗೂ ಹಠವಾದಿಗಳು, ಸ್ವಾಭಿಮಾನಿಗಳು, ಮಹತ್ವಾಕಾಂಕ್ಷೆ ಇರತಕ್ಕಂತಹ ವ್ಯಕ್ತಿಗಳು. ಯಾವತ್ತಿಗೂ ಕೂಡ ಏನಾದ್ರೂ ಯೋಚನೆ ಮಾಡಿದ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅನ್ನುವಂತಹ ವಿಚಾರವಂತರು. ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಿರ್ತಕ್ಕಂಥದ್ದು, ಒಳ್ಳೆಯ ಒಂದು ನೇಮ್ ಇರುತ್ತೆ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಸಮಾಜದಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ, ಒಂದು ಗೌರವ, ಒಂದು ಬಿಲ್ಡ್ ಆಗಿರತಕ್ಕಂಥದ್ದು. ಅದು ನಿಮ್ಮ ಸ್ವಂತ ಬಲದ ಮೇಲೆ, ಸ್ವಂತ ಬುದ್ಧಿ ಶಕ್ತಿಯ ಮೇಲೆ. ನಿಮ್ಮ ಯಾವತ್ತಿಗೂ ಸ್ವಾತಂತ್ರ್ಯವಾಗಿರ್ಬೇಕು, ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲಾರದಂತಹ ವ್ಯಕ್ತಿಗಳು ಸಿಂಹರಾಶಿಯವರು ಅಂತ ಹೇಳ್ಬೋದು. ಇಂತಹ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳ ಫಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಸಿಂಹರಾಶಿಯವರ ಫಲವನ್ನ ನೋಡೋದಕ್ಕಿಂತ ಮುಂಚೆ ಈ ತಿಂಗಳಲ್ಲಿ ಯಾವೆಲ್ಲ ದಿನ ನಿಮಗೆ ಶುಭವಾಗಿದೆ, ಯಾವ ದಿನ ಅಶುಭವಾಗಿದೆ ಅಂತ ನೋಡಿದ್ರೆ, ಫೆಬ್ರವರಿ ತಿಂಗಳಲ್ಲಿ 2, 3, 20, 21, 25, 26ನೇ ತಾರೀಕು ಅತ್ಯಂತ ಲಾಭದಾಯಕವಾದ ಶುಭಪ್ರದವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು 5, 6, 12, 13, 14, 23, 24 ಅಶುಭ ದಿನಗಳು, ಅಂದ್ರೆ ಶುಭವಲ್ಲದ ದಿನಗಳು. ಶುಭವಾದ ದಿನಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಫೆಬ್ರವರಿ ತಿಂಗಳಲ್ಲಿ ಬಹಳಷ್ಟು ಅವಕಾಶಗಳು ನಿಮಗೆ ಸೃಷ್ಟಿಯಾಗುವಂಥದ್ದು. ಎಲ್ಲಾ ವಿಭಾಗಗಳಲ್ಲಿಯೂ, ಕೆಲಸ ಕಾರ್ಯ ವಿಭಾಗಗಳಲ್ಲಿರ್ಬೋದು, ಸಾರ್ವಜನಿಕ ಕ್ಷೇತ್ರಗಳಲ್ಲಿರ್ಬೋದು, ನೀವು ಶ್ರಮಕ್ಕೆ ತಕ್ಕಂತ ಫಲ ಇರ್ಬೋದು, ಮತ್ತೆ ನಿಮಗೆ ಒಂದು ಕೀರ್ತಿ, ಪ್ರತಿಷ್ಠೆ ಅನ್ನುವಂಥದ್ದು ಬಹಳಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಇನ್ನು ವಿದೇಶ ಪ್ರಯಾಣಕ್ಕೆ ಅಥವಾ ಬೇರೆ ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ದೇಶಕ್ಕೆ ಪ್ರಯಾಣ ಮಾಡಲಿಕ್ಕೆ ಒಂದು ಪ್ಲಾನ್ ಅನ್ನ ರೂಪಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ರಹಸ್ಯವಾಗಿರತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗುವಂತ ಸಾಧ್ಯತೆ ಇದೆ. ಮತ್ತೆ ಸಮಾಜದಲ್ಲೂ ಕೂಡ ಒಂದು ಒಳ್ಳೆ ಪ್ರತಿಷ್ಠೆ ಅನ್ನುವಂಥದ್ದು ಸಿಗುತ್ತೆ. ಕೆಲವೊಂದು ಪ್ರೇಮ ಪ್ರಕರಣಗಳಲ್ಲಿ ಚಿಕ್ಕ ಪುಟ್ಟದಾಗಿರತಕ್ಕಂತಹ ಇರಿಸು ಮುರುಸಾಗುವಂತಹ ಸನ್ನಿವೇಶಗಳಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ಒಂದು ಚಿಕ್ಕ ಪುಟ್ಟದಾಗಿರತಕ್ಕಂತಹ ಸ್ವಲ್ಪ ವೈಮನಸ್ಸು ಅನ್ನುವಂಥದ್ದಿರುತ್ತೆ. ಅದನ್ನ ಆಗಿಂದಾಗೆ ಸರಿ ಮಾಡಿಕೊಂಡು ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಆರ್ಥಿಕವಾಗಿ ಬಹಳಷ್ಟು ಪ್ರಗತಿಯನ್ನು ಹೊಂದುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಆಗಲಿ, ಕೆಲಸದ ವಿಚಾರದಲ್ಲಾಗ್ಲಿ, ಮತ್ತೆ ನಿಮ್ಮ ಭವಿಷ್ಯದ ಬಗೆಗಿನ ಯೋಚನೆಗಳನ್ನ ರೂಪಿಸುವಂತದ್ರ ವಿಚಾರದಲ್ಲಿ ಆಗಿರಲಿ, ಬಹಳಷ್ಟು ಅವಕಾಶಗಳು ಸೃಷ್ಟಿ ಆಗುತ್ತೆ. ಮತ್ತೆ ಒಳ್ಳೆ ಫಲಗಳು ಕೂಡ ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ತಿಂಗಳಲ್ಲಿ. ಇನ್ನು ಹೊಸದೇನಾದ್ರೂ ಸೃಷ್ಟಿ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ಹೊಸ ಹೊಸ ಉದ್ಯೋಗಗಳು ಸೃಷ್ಟಿ ಆಗುವಂಥದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಅಥವಾ ನೀವು ಕೆಲಸ ಮಾಡ್ತಾ ಇದ್ದೀರಾ, ಏನೋ ಒಂದು ಪಾರ್ಟ್ ಟೈಮ್ ಸಪರೇಟ್ ಆಗಿನೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವೊಂದು ಭವಿಷ್ಯದ ಬಗೆಗಿನ ಒಂದು ಚಿಂತನೆಯನ್ನ ರೂಪಿಸ್ತಕ್ಕಂಥದ್ದು, ಅದರಿಂದನೂ ಕೂಡ ಬಹಳಷ್ಟು ಲಾಭಕಾರಕವಾಗಿರತಕ್ಕಂತಹ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಹೊಸ ಆದಾಯದ ಮೂಲಗಳು ಗೋಚರ ಆಗುವಂಥದ್ದು, ಇದು ಸ್ವಲ್ಪ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆದ್ರೆ ಖರ್ಚು ಜಾಸ್ತಿ ಇದೆ ಈ ತಿಂಗಳಲ್ಲಿ. ದುಡ್ಡು ಸಾಕಷ್ಟು ಬಂದರೂ ಕೂಡ ಆ ದುಡ್ಡನ್ನ ಉಳಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಬಹುದು. ಆದ್ರೆ ಯಾವತ್ತಿಗೂ ನೋಡಿ, ಸಿಂಹರಾಶಿಯವರ ಅಂದ ತಕ್ಷಣ ಯಾವತ್ತಿಗೂ ಇದ್ರೂ ಕೂಡ ಖರ್ಚು ವೆಚ್ಚಿನ ವಿಚಾರದಲ್ಲಿ ಬಹಳಷ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಖರ್ಚು ವೆಚ್ಚಿಗೆ ನೀವು ಕಡಿವಾಣವನ್ನು ಹಾಕುವಂತ ಪ್ರಯತ್ನ ಮಾಡಬೇಕಾಗುತ್ತೆ. ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಿಮ್ಗೆ ತಿಳಿಸಿದ್ದೀನಿ, ಖರ್ಚಿಗೆ ಕಡಿವಾಣ ಹಾಕ್ಬೇಕು. ಯಾಕಂದ್ರೆ
ಭೋಗ ಆಸಕ್ತರು ಅಂದ್ರೆ ಯಾವತ್ತಿಗೂ ವಿಲಾಸಿಯಾಗಿರ್ಬೇಕು, ಐಷಾರಾಮಿಯಾಗಿರ್ತಕ್ಕಂಥ ಜೀವನವನ್ನ ಅನುಭವಿಸಬೇಕು ಅನ್ನುವಂತಹ ಭಾವನೆಯನ್ನು ಹೊಂದಿರತಕ್ಕಂಥವ್ರಾದ್ದರಿಂದ ಸ್ವಲ್ಪ ಖರ್ಚಿಗೆ ಕಡಿವಾಣವನ್ನು ಹಾಕುವಂಥದ್ದು ಬಹಳಷ್ಟು ಒಳಿತು. ಇನ್ನು ಬಹಳಷ್ಟು ವಿಚಾರಗಳ ಬಗ್ಗೆ ನಾನಿಲ್ಲಿ ತಿಳಿಸುವಂತದ್ದಿದೆ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನೀವು ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಕೆಲವೊಂದು ಆಸ್ತಿಯ ಮೇಲೆ ಅಥವಾ ಸ್ಟಾಕು, ಷೇರು, ಮ್ಯೂಚುವಲ್ ಫಂಡು ಅಥವಾ ಹೊಲ, ಮನೆ ಈ ತರದ್ದು ಏನಾದ್ರು ಖರೀದಿ ಮಾಡಬಹುದು ಅಥವಾ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ತರ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬೇರೆ ಕಡೆಯಿಂದ ಕೆಲವೊಂದು ಜನರಿಗೆ ಶುಭ ಸುದ್ದಿಯನ್ನ ಕೇಳಿ ಬರುವಂತಹ ಸಾಧ್ಯತೆಗಳಿದೆ. ಅಪರಿಚಿತರನ್ನ ಸ್ವಲ್ಪ ಅವ್ರ ಜೊತೆ ಏನಾದ್ರು ಪಾರ್ಟ್ನರಿಂದ ವ್ಯವಹಾರ ಮಾಡ್ತಾ ಇದ್ದೀರಾ, ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೇದು. ಮತ್ತೆ ಈ ತಿಂಗಳ ಕೊನೆಯಲ್ಲಿ ತೊಡಕುಗಳು ಏನಾದ್ರು ಇದ್ರೆ, ಸಮಸ್ಯೆಗಳಿದ್ರೆ ಅಥವಾ ನಿಂತು ಹೋಗಿರುವಂತ ಕೆಲಸಗಳೇನಾದ್ರೂ ಇದ್ರೆ ಅವು ಎಲ್ಲವೂ ಒಂದು ಹತೋಟಿಗೆ ಬರುವಂತ ಸಾಧ್ಯತೆಗಳಿದೆ. ಆರ್ಥಿಕವಾಗಿ ಅಂತೂ ತುಂಬಾ ಅಂದ್ರೆ ಈ ತಿಂಗಳಲ್ಲಿ ಚೇತರಿಕೆ ಕಂಡು ಬರುವಂತ ಸಾಧ್ಯತೆ. ನಿಮಗೆ ಬರುವಂತ ದುಡ್ಡು ಬರ್ತವೆ, ನೀವ್ ಯಾರು ಕೊಡಬೇಕಾಗಿದೆಯೋ ಅವರಿಗೆ ನೀವು ವಾಪಸ್ ಕೊಟ್ಟು ಬಿಡ್ತೀರಿ. ಈ ತರದ ಸಾಧ್ಯತೆಗಳು ಕಂಡು ಬರುತ್ತೆ. ವ್ಯವಹಾರದಲ್ಲಿ ದೃಢವಾಗಿರತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇರುತ್ತೆ. ಯಾಕಂತಂದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರತಕ್ಕಂಥ ನಿರ್ಧಾರಗಳನ್ನು ಕೈಗೊಂಡ್ರೆ ಅದರಿಂದ ಒಳ್ಳೆ ಲಾಭಗಳಾಗುವಂತ ಸಾಧ್ಯತೆಗಳಿದೆ. ಯಾವುದೇ ಕೂಡ ಕೆಲಸಗಳು ಮುಂದೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ನಾಳೆ ಕೆಲಸ ನಾಳಿದ್ದು, ನಾಳಿದ್ದು ಕೆಲಸ ಮತ್ತೆ 1-2 ದಿನ ಬಿಟ್ಟು ಈ ರೀತಿ ಮಾಡ್ತೀನಿ ಅಂತ ಹೇಳಿ ಮುಂದೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಏನೇ ಮಾಡಿದ್ರು ಕೂಡ ಸ್ವಲ್ಪ ಆಗಿಂದಾಗ್ಯೇನೆ ಆ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ಬರಿಗೆ ಕಾನೂನು ವಿವಾದಗಳಿಂದ ಮಾನಸಿಕವಾಗಿರತಕ್ಕಂತ ಚಿಂತೆಗಳು ತಲೆದೋರುವಂತದ್ದು. ಸ್ವಲ್ಪ ಉದ್ಯೋಗಿಗಳಿದ್ರೆ ಸ್ವಲ್ಪ ಸಹೋದ್ಯೋಗಿಗಳಿಂದನೇ ಸ್ವಲ್ಪ ಕಿರಿಕಿರಿ ಆಗುವಂತ ಸನ್ನಿವೇಶಗಳು ಇರುತ್ತೆ. ನೀವು ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ನೀವು ಯಾವುದೇ ಕೆಲಸದಲ್ಲಿ ಕೆಲಸ ಮಾಡುವಂತ ಸ್ಥಳದಲ್ಲಿ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳು ಸ್ವಲ್ಪ ಕಿರಿಕಿರಿ ಉಂಟಾಗುವಂತ ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು. ಅದನ್ನ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಮುಂದುವರಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಯಾರ ಜೊತೆನೂ ವಾದ ವಿವಾದ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸಣ್ಣ ಪುಟ್ಟ ಸಮಾರಂಭಗಳಿಗೆ ಭಾಗವಹಿಸುವಂತದ್ದು, ಶುಭ ಕಾರ್ಯಗಳು, ಶುಭ ಸುದ್ದಿಗಳು ಈ ತಿಂಗಳಲ್ಲಿ ಬಹಳಷ್ಟು ಕೇಳುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಬೇರೆಯವರ ವಾಹನಗಳನ್ನ ಚಲಾಯಿಸುವಂತದ್ದು ಬೇಡ. ಸಾಧ್ಯವಾದ್ರೆ ನಿಮ್ಮದೇ ವಾಹನವನ್ನ ನೀವು ಚಲಾಯಿಸುವಂತ ಪ್ರಯತ್ನವನ್ನ ಮಾಡಿ. ಇನ್ನು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ನೀವು ಹರಿಸಬೇಕಾಗುತ್ತೆ. ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಈ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ. ಆರೋಗ್ಯದ ಮೇಲೂ ಕೂಡ ಒಂದು ಒಳ್ಳೆ ಪರಿಣಾಮಗಳು ಬೀರುವಂತ ಸಾಧ್ಯತೆ ಇದೆ. ಆಮೇಲೆ ಪ್ರಯಾಣದಿಂದ ಒಂದಿಷ್ಟು ನಿಮಗೆ ಲಾಭಗಳಾಗುವಂಥದ್ದು, ಅನುಕೂಲಕರವಾದಂತಹ
ಫಲಗಳು ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಏನೋ ಒಂದು ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡಿ ಕೈಯಲ್ಲಿರುವಂತ ದುಡ್ಡನ್ನ ಖರ್ಚು ಮಾಡಿಕೊಳ್ಳುವಂತ ಸನ್ನಿವೇಶಗಳು ಕೂಡ ಈ ತಿಂಗಳು ಕೊನೆಯಲ್ಲಿದೆ. ಇನ್ನು ಕೆಲವರು ನಿಮ್ಮಿಂದ ಹಣ ಪಡೆಯಲಿಕ್ಕೆ ನಿಮ್ಮನ್ನ ದಾರಿ ತಪ್ಪಿಸುವಂತದ್ದು ಅಥವಾ ನಿಮಗೆ ಏನೋ ಒಂದು ವ್ಯವಹಾರದಲ್ಲಿ ಸಿಕ್ಕಾಕಿಸುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಬೇರೆಯವ್ರ ಪಾರ್ಟ್ನರ್ ಅಲ್ಲಾಗ್ಲಿ ಬೇರೆಯವ್ರ ಕೆಲಸದಲ್ಲಿ ಆಗ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಟ್ರೆ ಈ ತಿಂಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಜೊತೆಗೆ ಈ ತಿಂಗಳಲ್ಲಿ ನೀವು ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಇಲ್ಲಿ ಪಾಲಿಸಬೇಕಾಗುತ್ತೆ. ಈ ವಿಡಿಯೋ ತುಂಬಾ ಎಚ್ಚರಿಕೆಗಳನ್ನ ಹೇಳಿದೀವಿ ಅಲ್ಲೇ ಆ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಈ ತಿಂಗಳಲ್ಲಿ ಬಹಳ ಅದ್ಭುತವಾದಂತಹ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ನೀವು ಏನ್ ಪರಿಹಾರ ಮಾಡ್ಕೋಬೇಕು, ಒಳ್ಳೆ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಅನ್ನುವಂತ ಮಾತನ್ನ ನಾವು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ನಿಮಗೆ ಕೆಲವೊಂದು ಮಾಹಿತಿಗಳು ಸಿಗ್ತವೆ. ಅಂದ್ರೆ ಬೇರೆ ಕೆಲವೊಂದು 12 ವಿಡಿಯೋಗಳು ಸಿಗ್ತವೆ ನಿಮ್ಗೆ ಫೆಬ್ರವರಿ ತಿಂಗಳದ್ದು. ಇಷ್ಟವಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ, ನವಗ್ರಹ ಸ್ತೋತ್ರ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾಗಿರ್ತಕ್ಕಂಥದ್ದು. ನವಗ್ರಹ ಸ್ತೋತ್ರ ಪಠಣ ಮಾಡೋದ್ರಿಂದ, ಜೊತೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಇದರಿಂದನೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.